ಘಮಘಮ ಮೀನ್ಸಾರು. ಪಕ್ಷಿಗಳ ಊರಿನಲ್ಲಿ ಅದೊಂದು ಭಯಂಕರವಾದ ಚಳಿಗಾಲ. ಬೆಳಿಗ್ಗೆ 10 ಗಂಟೆ ಆದ್ರೂ ಕೂಡ ಆಕಾಶದಲ್ಲಿ ಕಣ್ಣಿಗೆ ಸೂರ್ಯ ಕಾಣಿಸ್ತಾನೇ ಇರಲಿಲ್ಲ. ಮಂಚು ಬೀಳ್ತಾ ಇತ್ತು, ತಂಪಾದ ಗಾಳಿನೂ ಬೀಸ್ತಾ ಇತ್ತು. ಮರದಲ್ಲಿದ್ದ ಎಲೆಗಳು ಕೂಡ ಚಳಿಗೆ ನಡುಗ್ತಾ ಇತ್ತು. ಪಕ್ಷಿಗಳು ಎಲ್ರೂ ಕೂಡ ಈ ಚಳಿನ ನೋಡಿ ಹೆದ್ರಿ ಮನೆಯಿಂದ ಹೊರಗಡೆ ಬರದೆ ಎಲ್ರೂ ಅವ್ರ ಮನೆಯೊಳಗಡೆ ಕೂತ್ಕೊಂಡಿದ್ರು. ಅವ್ರ ತರನೇ ಟುನಿನೂ ಅವ್ರ ಮನೆಯೊಳಗಡೆ ಕೂತ್ಕೊಂಡಿದ್ಲು. ಅವಳ ಪಕ್ಕದಲ್ಲಿ ಬುಜ್ಜಿ 4-5 ಬೆಡ್ಶೀಟ್ಗಳನ್ನ ಹಾಕೊಂಡು ಸೋಫಾದಲ್ಲಿ ಮಲ್ಕೊಂಡಿದ್ಲು. ಪಾಪ ಚಳಿ ತಡ್ಕೊಳಕ್ಕಾಗದೆ ಬುಜ್ಜಿ ಗುಬ್ಬಚ್ಚಿ ಚಳಿಯಲ್ಲಿ ನಡುಗುತ್ತಾ, ಇವತ್ತು ಚಳಿ ತುಂಬಾ ಭಯಂಕರವಾಗಿದೆ, ಗಡಗಡ ಅಂತ ನಡುಗ್ತಾ ಇದೆ. ಅಮ್ಮ, ಈ ಚಳಿಗೆ ಏನಾದ್ರೂ ಬಿಸಿ ಬಿಸಿ ತಿನ್ಬೇಕು ಅನ್ಸುತ್ತೆ. ಅದಕ್ಕೆ ನನಗೆ ಪ್ರತಿದಿನ ತಿನ್ನುವಂತಹ ಹಣ್ಣು ಹಂಪಲೆಲ್ಲ ಬೇಡ. ಇವತ್ತು ಸ್ಪೈಸಿಯಾಗಿ ಹಾಟ್ ಆಗಿ ಏನಾದ್ರೂ ಮಾಡ್ಕೊಡಿ. ಬುಜ್ಜಿ, ಅದಕ್ಕೆ ಏನ್ ಮಾಡಕ್ಕಾಗೋದು? ಹೊರಗಡೆ ಯಾರಿಂದಲೂ ಹೊರಗೆ ಹೋಗಕ್ಕಾಗಲ್ಲ, ಅಷ್ಟೊಂದ್ ಚಳಿ ಇದೆ. ಇವತ್ತು ಬಿಸಿ ನೀರ್ ಕಾಯಿಸ್ಕೊಂಡು ಕುಡಿಬೇಕು. ಅಮ್ಮ, ಅದೆಲ್ಲ ನಂಗಾಗೋದಿಲ್ಲ. ನನಗೆ ಕಣ್ಣಲ್ಲಿ ಮೂಗಲ್ಲಿ ನೀರ್ ಸುರಿಬೇಕು, ಕಿವಿಯಿಂದ ಹೊಗೆ ಬರ್ಬೇಕು ಅಂತ ಹಾಟ್ ಹಾಟ್ ಸ್ಪೈಸಿ ಅಡಿಗೆ ಮಾಡ್ಕೊಡಿ. ಸರಿಯಾಗಿ ಆ ಸಮಯದಲ್ಲಿ ಅವರ ಮನೆ ಹೊರಗಡೆ ಏನೋ ಜೋರಾದ ಶಬ್ದ ಕೇಳಿಸ್ತು. ಅದು ಚಿಚುಕಾಗೆ ಮಾಡಿದ್ದು. ಚಿಚುಕಾಗೆ ತುಂಬಾನು ಜೋರಾಗಿ ಎಲ್ಲರ ಹತ್ತಿರ, ಟಾಮ್ ಟಾಮ್ ಟಾಮ್, ಎಲ್ಲರಿಗೂ ಒಂದು ಶುಭ ಸುದ್ದಿ, ಎಲ್ಲರೂ ಕೇಳ್ಕೊಳ್ಳಿ. ಈ ಚಳಿಯನ್ನು ನೀಗಿಸುವ ಮದ್ದನ್ನು ಚಿಚ್ಚುಕಾಗೆ ತಂದಿದ್ದೀನಿ. ಈ ದಿನ ಮಧ್ಯಾಹ್ನದ ಸಮಯಕ್ಕೆ ಚಿಚ್ಚುಕಾಗೆಯಾದ ನನ್ನ ಮನೆಯಲ್ಲಿ ಎಲ್ಲರಿಗೂ ಬಿಸಿ ಬಿಸಿ ಅಡಿಗೆಯನ್ನು ಈ ಚಳಿಗೋಸ್ಕರ ಮಾಡ್ತಾ ಇದ್ದೀನಿ. ಬಿಸಿ ಬಿಸಿ ಮೀನ್ ಸಾರು, ಹಾಗೇನೆ ರೊಟ್ಟಿ, ತುಪ್ಪ, ಘಮಘಮವಾದ ಊಟವನ್ನು ಮಾಡಬಹುದು. ಕೇವಲ 70 ರೂಪಾಯಿ ಮಾತ್ರ. ಮೊದಲು ಬರೋವರಿಗೆ ಮೀನ್ ಪೀಸ್ ಫ್ರೀಯಾಗಿ ಕೊಡ್ತೀನಿ. ಇದನ್ನು ಕೇಳಿದ ತಕ್ಷಣ ಬುಜ್ಜಿ ತಕ್ಷಣ ಎದ್ದು ಕೂತ್ಕೊಂಡ್ಲು. ವಾರೇವಾ, ಚಿಚ್ಚು ಅತ್ತೆಗೆ ನಾನು ಹೇಳಿದ್ದು ಕೇಳಿಸುತ್ತೋ ಅನ್ಸುತ್ತೆ. ನಮ್ಮ ಕೋರಿಕೆ ನೆರವೇರಿದೆ. ಬಿಸಿ ಬಿಸಿ ಮೀನ್ಸಾರ, ಬನ್ನಿ ಹೋಗೋಣ. ಎಲ್ರೂ ಅದನ್ನ ಕೇಳಿ ಚಿಚುಕಾಗೆ ಮನೆಗೆ ಬಂದ್ರು. ಅಲ್ಲಿರುವ ದೃಶ್ಯವನ್ನ ನೋಡಿ ಆಶ್ಚರ್ಯಪಟ್ರು. ಚಿಚುಕಾಗೆ ಮನೆಯ ಮುಂದ್ಗಡೆ ಒಂದು ದೊಡ್ಡ ಒಲೆ ಇಟ್ಟು ಅದರಲ್ಲಿ ಒಂದು ದೊಡ್ಡ ಪಾತ್ರೆನ ಇಟ್ಟಿದ್ಲು. ಪಕ್ಕದಲ್ಲಿದ್ದ ಕುಹುಬಾತು ಒಲೆಯಲ್ಲಿ ಸೌದೆ ಹಿಡಿದಕ್ಕಿಂತ ಬದಲು ಹಳೆ ಟೈರ್ಗಳನ್ನ ಇಟ್ಟಿದ್ಲು. ಆವಾಗ ಹೊಗೆ ತುಂಬಾ ಹೆಚ್ಚಾಗಿ ಬರ್ತಾ ಇತ್ತು. ಚಿಚುಕಾಗೆ ಹತ್ತಿರದಲ್ಲಿದ್ದ ತನ್ನ ಮಗ ಚಿನ್ನುಕಾಗೆ ಕಿವಿಯಲ್ಲಿ ಏನೋ ಒಂದು ರಹಸ್ಯ ಹೇಳಿದ್ಲು. ಲೇ ಚಿನ್ನು, ಆ ಈರುಳ್ಳಿ ಸಿಪ್ಪೆ, ಆ ಸೋರೆಕಾಯಿ ಸಿಪ್ಪೆ ಎಲ್ಲನೂ ತೆಗೆದು ಬೆಂಕಿಗೆ ಹಾಕು. ಇಲ್ಲದಿದ್ರೆ ನಮ್ಮ ಮೀನ್ಸಾರ್ ಸೀಕ್ರೆಟ್ ಎಲ್ಲರಿಗೂ ಗೊತ್ತಾಗುತ್ತೆ. ಚಿನ್ನುಕಾಗೆ ತಕ್ಷಣ ಹೋಗಿ ಆ ಸಿಪ್ಪೆಗಳನ್ನ ಇಟ್ಬಿಟ್ಟು ಪಕ್ಕದಲ್ಲಿ ಬಂದು ನಿಂತ್ಕೊಂಡ. ಆವಾಗ ಮಹಿಹದ್ದು ಚಿಚ್ಚು ಹತ್ರ, ಚಿಚ್ಚು, ಅಡಿಗೆ ವಾಸನೆ ತುಂಬಾ ಚೆನ್ನಾಗಿದೆ. ಈ ಚಳಿಗೆ ಮೀನ್ನ ನಿನ್ಗೆ ಯಾರು ತಂದ್ಕೊಟ್ಟಿದ್ದು? ಚಿಚ್ಚು ಅದನ್ನ ಕೇಳಿ ನಗುತ್ತಾ, ಅದೇ ನಮ್ಮ ಸೀಕ್ರೆಟ್ ಬಿಸ್ನೆಸ್ ಮಗಿಯವ್ರೆ. ನಾನು ಬೆಳಿಗ್ಗೆನೆ ಕುಹುನ ಕಳಿಸಿದ್ದೆ. ಕುಹು ಕೂಡ ಬೇಗ ಹೋಗಿ ಬಲೆ ಹಾಕ್ತು. ಐಸ್ ಮೀನು ಸಿಕ್ಕಿದೆ. ಒಳ್ಳೆ ಈ ಚಳಿಗೆ ತುಂಬಾ ರುಚಿಯಾಗಿರುತ್ತೆ. ಅದಕ್ಕೇನೆ ರೇಟ್ ಕೂಡ ತುಂಬಾ ಸ್ವಲ್ಪ ಜಾಸ್ತಿ ಮಾಡಿದೀವಿ. ಆವಾಗ ಕುಹು ಕೆಮ್ಮುತ್ತಾ, ಹೌದು ಮಗಿಯವ್ರೆ, ನಾನು ಬೆಳಿಗ್ಗೆನೆ ಹೋಗಿ ಮೀನ್ ಹಿಡ್ಕೊಂಡ್ಬಂದೆ. ಈ ಚಳಿಯಲ್ಲಿ ನನಗೂ ಕೂಡ ತುಂಬಾ ಕಷ್ಟ ಆಯ್ತು. ಅದಕ್ಕೇನೆ ಚಿಚ್ಚು ನನಗೆ 10% ಲಾಭ ಕೊಡ್ತೀನಿ ಅಂತ ಹೇಳಿದಾಳೆ. ಏ ಚಿಚ್ಚು, ನಾವು ಮೀನ್ ಸಾರ್ ತಿನ್ನಲ್ವಲ್ಲ? ಅದಕ್ಕೇನೆ ನಿಮಗೆ ಡಮ್ಮಿ ಮೀನ್ ಸಾರು ಮಾಡಿದ್ದೀನಿ. ತರಕಾರಿ ಎಲ್ಲ ಕಟ್ ಮಾಡಿ ಹಾಗೆ ಮೀನ್ ಸಾರು ರುಚಿನ ಹಾಗೆ ಡಮ್ಮಿ ಮೀನ್ ಸಾರು ಮಾಡಿ ಅಲ್ಲಿ ಇಟ್ಟಿದ್ದೀನಿ. ಎಲ್ರೂ ಊಟ ಮಾಡೋದಕ್ಕೋಸ್ಕರ ಬಂದು ಕೂತ್ಕೊಂಡ್ರು. ಚಿನ್ನುಕಾಗೆ ಎಲ್ರಿಗೂ ಕೂಡ ಬಾಳೆ ಎಲೆನ ಹಾಕ್ತಾ. ಆವಾಗ ಚಿಚುಕಾಗೆ ಎಲ್ರಿಗೂ ಅನ್ನ ಬಡ್ಸಿದ್ಲು. ಅಮ್ಮ, ಸಾರಲ್ಲಿ ನಾವು ಖಾರನ ಅಧಿಕ ಹಾಕಿದೀವಿ, ಎಲ್ಲರೂ ಕಂಡಿಡಿಯಲ್ವಾ? ಆವಾಗ ಚಿಚ್ಚು ಮೆಲ್ಲೆ, ಬಾಯಿ ಮುಚ್ಚೋ, ಯಾಕೆ ಕಿರ್ಸ್ತಾ ಇದೀಯಾ? ಈ ಚಳಿಗೆ ಇಷ್ಟೊಂದು ಖಾರ ಇರಬೇಕು, ಆವಾಗ್ಲೇ ಎಲ್ಲರೂ ರುಚಿ ರುಚಿಯಾಗಿದೆ ಅಂತ ತಿನ್ನೋದು. ಖಾರ ಜಾಸ್ತಿ ಇದ್ರೆ ನೀರ್ ಜಾಸ್ತಿ ಕುಡಿತಾರೆ, ಊಟನ ಕಡಿಮೆ ಮಾಡ್ತಾರೆ ಕಣೋ. ಚಿಚುಕಾಗೆ ಎಲ್ರಿಗೂ ಬಿಸಿ ಬಿಸಿಯಾಗಿ ಆಹಾರ ಬಡ್ಸದ್ಲು. ಎಲ್ರೂ ಅದರ ನೋಡಿ ತುಂಬಾನೇ ಸಂತೋಷಪಟ್ರು. ನಾನ್ ವೆಜ್ ತಿನ್ನೋರಿಗೆ ಮೀನ್ ಸಾರು ಹಾಕಿದ್ಲು, ವೆಜ್ ತಿನ್ನೋರಿಗೆ ಬಾಳೆಕಾಯಿ ಸಾರು ಹಾಕಿದ್ಲು. ಆವಾಗ ಅದರ ನೋಡಿ ಮಹಿಹದ್ದು ತುಂಬಾನೇ ಸಂತೋಷದಿಂದ ಒಂದೇ ಒಂದು ತುತ್ತು ತೆಗೆದು ಬಾಯಲ್ಲಿಟ್ಕೊಳ್ತು. ಒಂದು ಕ್ಷಣ ಅಲ್ಲಿ ನಿಶಬ್ದ ಇತ್ತು. ಆವಾಗ ಮಹಿಹದ್ದಿಗೆ ನಿಜವಾಗ್ಲೂ ಅದರ ಕಿವಿಯಿಂದ ಹೊಗೆ ಬರೋ ಥರ ಅನ್ನಿಸ್ತು. ಅಯ್ಯೋ, ಇದೇನ್ ಚಿಚ್ಚು, ಮೀನ್ ಸಾರು ಮಾಡ್ತೀನಿ ಅಂತ ಹೇಳಿ ಹೀಗೆ ಖಾರನ ಹಾಕಿದ್ಯಾ? ಅಯ್ಯೋ, ಖಾರ, ಬಿಸಿ ಖಾರ, ಅಪ್ಪ, ನೀರು ನೀರು. ಎಲ್ರೂ ಅದನ್ನು ಕೇಳಿ ಆಶ್ಚರ್ಯಪಟ್ರು. ಆದ್ರೆ ಅಷ್ಟರಲ್ಲಿ ಲೂಸಿ, ಚೋಟು, ಬುಜ್ಜಿ ಎಲ್ರೂ ಕೂಡ ತಿನ್ನಕ್ಕೆ ಶುರು ಮಾಡಿದ್ರು. ಅವ್ರ ಕಣ್ಣಲ್ಲೂ ಕೂಡ ನೀರ್ ಬರ್ತಾ ಇತ್ತು. ಕಣ್ಣೆಲ್ಲಾನು ತುಂಬಾ ಕೆಂಪಾಗಿತ್ತು. ಆವಾಗ ಲೂಸಿ ಪಾರಿವಾಳ, ಚಿಚ್ಚು, ನನ್ನ ಲಿಪ್ಸ್ಟಿಕ್ ಅಲ್ಲ ಅಪ್ಪ, ನನ್ನ ಲಿಪ್ಸ್ಟಿಕ್ ಎಲ್ಲ ಹೋಗ್ತಾ ಇದೆ. ಯಾಕೆ ಇಷ್ಟೊಂದು ಖಾರ? ನಂಗೆ ನೀರ್ ಬೇಕು. ಚಿಚುಕಾಗೆ ತಕ್ಷಣ ಒಂದು ಬಿಂದಿಗೆ ನೀರನ್ನ ತಗೊಂಡ್ ಬಂದು ಇಟ್ಲು. ಅಯ್ಯೋ, ಖಾರ ಆಗ್ತಾ ಇದೆಯಾ? ತಗೊಳ್ಳಿ, ಈ ಮಿನರಲ್ ವಾಟರ್ ಕುಡೀರಿ. ಒಂದ್ ಗ್ಲಾಸಿಗೆ ಕೇವಲ 10 ರೂಪಾಯಿ ಮಾತ್ರ. ಖಾರ ಕಡಿಮೆ ಆಗುತ್ತೆ.
ತುನಿಗುಬ್ಬಚ್ಚಿ ಖಾರ ತಡ್ಕೊಳಕ್ಕಾಗದೆ, ಅರೆ ಚಿಚ್ಚು, ಇದೇನಿದು? ಊಟ ಖಾರವಾಗಿ ಕೊಟ್ಬಿಟ್ಟು ನೀರ್ನ ಮಾರಾಟ ಮಾಡೋದು ಸರಿನಾ? ಇಲ್ಲಿ ಎಲ್ಲನೂ ಮಾರಾಟನೇ. ಬೇಕಂದ್ರೆ ಕುಡಿ, ಇಲ್ಲದಿದ್ರೆ ಬಿಡು. ಎಲ್ರೂ ಬೇರೆ ದಾರಿ ಇಲ್ಲದೆ 10 ರೂಪಾಯಿ ಕೊಟ್ಟು ನೀರ್ ತಗೊಂಡು ಕುಡಿತಾ ಇದ್ರು. ಆದ್ರೆ ಬುಜ್ಜಿ ಮಾತ್ರ ಸಂತೋಷವಾಗಿ ತಿಂತಾನೆ ಇದ್ಲು. ಆವಾಗ ಬುಜ್ಜಿ ಸಂತೋಷದಿಂದ, ಆ ಅತ್ತೆ, ಸೂಪರ್ ಆಗಿದೆ. ಈ ಚಳಿಗೆ ಖಾರ ಖಾರ ಅನ್ನ. ನನ್ ಮೂಗಲ್ಲಿ ಗಂಗಾ ಯಮುನಾ ನದಿಗಳು ಹರಿತಾ ಇದೆ. ಚೆನ್ನಾಗಿದೆ. ಆದ್ರೆ ಖಾರಕ್ಕೆ ನೀರ್ ಕೇಳಿದ್ರೆ ಬೆಲೆ ಹೇಳ್ತಾ ಇದ್ದೀರಾ. ಎಲ್ರೂ ಹಾಗಂತ ಹೇಳಿ ಕಣ್ಣಲ್ಲಿ ಕಣ್ಣೀರೊಂದಿಗೇನೆ ಆ ಆಹಾರನ ತಿಂತಾ ಇದ್ರು. ಸ್ವಲ್ಪ ಸಮಯದ ನಂತರ ಮಹಿ ಹದ್ದು, ಚಿಚ್ಚು, ನನಗೆ ದೊಡ್ಡ ಪೀಸ್ ಬೇಕು. ಅದು ತಲೆ ಪೀಸ್ ತಾನೇ? ಅಯ್ಯೋ ಮಗಿಯವ್ರೆ, ಅದು ತಲೆ ಪೀಸ್ ಅಲ್ಲ, ಅದು ಬಾಲದ ಪೀಸ್. ತಲೆ ಪೀಸು ಕುಹು ಆವಾಗ್ಲೇ ತಿಂದಿರ್ಬೇಕು. ಕುಹು ಮೀನನ್ನ ಬಾಯಲ್ಲಿ ಹಾಕೊಂಡು, ನಾನೇನ್ ಮಾಡಿಲ್ಲ, ಅದು ಸಾರಲ್ಲಿ ಕರಗೋಗಿರ್ಬೋದು. ಏನು, ಮೀನಿನ ತಲೆ ಕರಿಗೆ ಹೋಗುತ್ತಾ? ನೀನೇನು ನಮ್ನ ಮೋಸ ಮಾಡ್ತಾ ಇದ್ದೀಯಾ? ಅದ್ರಲ್ಲಿರೋದು ನಿಜವಾಗ್ಲೂ ಮೀನಾ? ಹೌದು ಸರ್, ಬೇಕಂದ್ರೆ ಪಾತ್ರೆಗೆ ಕೈ ಹಾಕಿ ನೋಡಿ. ಮಹಿ ಕೋಪದಿಂದ ಪಾತ್ರೆನ ನೋಡಿದಾಗ ಅದರಲ್ಲಿ ಒಂದು ದೊಡ್ಡ ಕಲ್ಲಿತ್ತು. ಏನ್ ಚಿಚ್ಚು, ಸಾರಲ್ಲಿ ದೊಡ್ಡ ಕಲ್ಲಿದೆ? ಯಾವ ಮೀನಿದು? ಎಲ್ರೂ ತಿನ್ನೋದನ್ನ ಬಿಟ್ಟು ಶಾಕ್ ಆದ್ರು. ಆವಾಗ ಚಿಚ್ಚು ಟೆನ್ಷನ್ ಆಗ್ಲೇ ಇಲ್ಲ. ಅದು ಸ್ಟೋನ್ ಫಿಶ್ ಸರ್. ಅದು ಸಮುದ್ರದಲ್ಲಿ ಸಿಗುವಂತಹ ಕಲ್ಲಿನ ಮೀನು. ಅದನ್ನು ಕಚ್ಚಿ ತಿನ್ನಲೆಲ್ಲ ಸಾಧ್ಯವಿಲ್ಲ. ಅದನ್ನ ನಾಲಿಗೆಯಲ್ಲಿ ನಕ್ಬೇಕು, ಅವಾಗ್ಲೇ ಗೊತ್ತಾಗೋದು. ನಿನ್ನ ಜಿಪುಣತನ ನನಗ್ ಗೊತ್ತು. ಸಾರು ಜಾಸ್ತಿ ಆಗ್ಲಿಕ್ಕೆ ಅದ್ರಲ್ಲಿ ಕಲ್ಲು ಹಾಕ್ತೀಯಾ? ನನ್ನ ಹಣವನ್ನು ವಾಪಸ್ ಕೊಡು. ಆವಾಗ ಚಿನ್ನುಕಾಗೆ ತಕ್ಷಣ ಅಲ್ಲಿಗೆ ಬಂದ. ಅವನ ಕೈಯಲ್ಲಿ 2 ಮೀನುಗಳು ಇತ್ತು. ಅಮ್ಮ, ನಮ್ಮ ಹಿಂದುಗಡೆ ಮೀನು ನೀರಲ್ಲಿ ಹಾಗೇನೆ ಇತ್ತು. ನೀನ್ ನಿಜವಾಗ್ಲೂ ಸಾರಲ್ಲಿ ಮೀನ್ ಹಾಕಕ್ ಮರ್ತ್ಬಿಟ್ಟೆ. ಎಲ್ರೂ ಚಿಚುಕಾಗೆನ ಸೀರಿಯಸ್ ಆಗಿ ನೋಡಿದ್ರು. ಚಿಚುಕಾಗೆ ಸಿಕ್ಕಾಕೊಂಡ್ಲು. ಅವಳು ಎಲ್ಲರನ್ನು ನೋಡಿ, ಅಯ್ಯಯ್ಯೋ ಮರ್ತೋಯ್ತು. ಮೀನು ತೊಳೆಯಕ್ಕೆ ಸೈಡಿಗಿಟ್ಟು ಹಾಗೇನೆ ಮರ್ತ್ಬಿಟ್ಟೆ ಅನ್ಕೋತೀನಿ. ತರಕಾರಿ ಎಲ್ಲ ಹಾಕಿದೀನಿ. ಆ ತರಕಾರಿ ನಿಮ್ಗೆ ಹೊರಗಡೆ ಕಾಣ್ಬಾರ್ದು ಅಂತ ಸಾರೊಳಗೆ ಕಲ್ಲು ಹಾಕಿದ್ದು. ನಾನು ಮರ್ತೋಗ್ಬಿಟ್ಟೆ, ಕ್ಷಮಿಸಿ. ಏನೋ ನಾನು ತಿನ್ನೋದು ಮೀನ್ ಸಾರಲ್ವಾ, ಬದ್ನೆಕಾಯಿ ಸಾರ. ನಾನು ಗರುಡ, ನನ್ನನ್ನೇ ನಿನ್ ಬದ್ನೆಕಾಯಿ ತಿನ್ಸ್ಬಿಟ್ಟ. ಅಚ್ಚಿ. ಮಹಿ ಹದ್ದು ಕೋಪದಿಂದ ಎದ್ದೇಳ್ತು. ಉಳಿದವರು ಎಲ್ರು ಕೂಡ ಇದು ಮೋಸ, ಹಣನ ವಾಪಸ್ ಕೊಡು, ನೀರಿಗೆ ತಗೊಂಡ ಹಣನ ವಾಪಸ್ ಕೊಡು ಅಂತ ಕೇಳ್ತಾ ಇದ್ರು. ಆದ್ರೆ ಬುಜ್ಜಿಗುಬ್ಬಚ್ಚಿ ಮಾತ್ರ ಇನ್ನು ತಿಂತಾನೇ ಇದ್ಲು. ಅತ್ತೆ, ಕೂಲಾಗಿ, ಅದು ಮೀನು ಅಥವಾ ಬದ್ನೆಕಾಯೋ? ನನಗೆ ಮೀನ್ ರುಚಿನೇ ಬರ್ತಾ ಇದೆ. ಖಾರ ಬಿಸಿ ಬಿಸಿ ಅನ್ನ ಸಾರು ತಿನ್ನುವಾಗ ಸೂಪರ್ ಆಗಿದೆ. ನನಗೆ ಇನ್ನೊಂಚೂರು ಹಾಕಿಯತ್ತೆ. ಇವಾಗ ನನಗೆ ಚಳಿ ಕಡಿಮೆ ಆಗಿದೆ. ಹೌದು ಚಿಚ್ಚು ಅತ್ತೆ, ಬದ್ನೆಕಾಯಿನ ಮೀನ್ ಸಾರು ಅಂತ ಕೊಟ್ರಲ್ವಾ? ಆದ್ರೂ ನಿಮ್ ಕೈಯಲ್ಲಿ ಎಷ್ಟೊಂದು ಟ್ಯಾಲೆಂಟ್ ಇದೆ ನೋಡಿ. ತುನಿ ನಗುತ್ತಾ, ಹೌದು ಮಗಿಯವ್ರೆ, ಚಿಚ್ಚು ಏನೋ ಸಾರು ಮಾಡೋದ್ರಲ್ಲಿ ಕಳ್ಳತನ ಮಾಡಿದ್ರು ಅಡಿಗೆ ಚೆನ್ನಾಗಿದೆ, ಒಳ್ಳೆ ರುಚಿಯಾಗಿನೇ ಮಾಡಿದಾಳೆ. ಹೌದೌದು, ಈ ಸಾರು ತುಂಬಾನೇ ರುಚಿಯಾಗಿದೆ. ಈ ಚಳಿಗೆ ನನ್ನ ಗಂಟ್ಲೆಲ್ಲ ಸರಿ ಆಯ್ತು. ನೆಕ್ಸ್ಟ್ ಟೈಮ್ ನಾನು ಲಿಪ್ಸ್ಟಿಕ್ ಹಾಕದೆ ಬರ್ತೀನಿ. ಮಹಿ ಕೋಪನ ಕಡಿಮೆ ಮಾಡ್ಕೊಂಡು ಪುನಃ ಕೂತ್ಕೊಳ್ತು. ಹೌದು, ಇಲ್ಲಿ ನೋಡು ಚಿಚ್ಚು, ರುಚಿ ಚೆನ್ನಾಗಿದೆ. ಆದ್ರಿಂದ ನಾವು ನಿನ್ನ ಸುಮ್ಮನೆ ಬಿಡ್ತಾ ಇದ್ದೀವಿ. ಇವತ್ತು ನಾವು ತಿಂದ ಊಟಕ್ಕೆ ನೀನು 25% ಡಿಸ್ಕೌಂಟ್ ಕೊಡ್ಬೇಕು. ನೀರ್ ಕೂಡ ಫ್ರೀಯಾಗಿ ಕೊಡ್ಬೇಕು. ಚಿಚುಕಾಗೆ ಬೇಜಾರಿಂದ, ಅಯ್ಯೋ ನನ್ ಕಷ್ಟ, ನನ್ ಸೌದೆ, ನನ್ ಮಸಾಲೆ. ಅಯ್ಯೋ ಈ ಬಿಸ್ನೆಸ್ ಪ್ಲಾನ್ ಎಲ್ಲ ನೀರ್ಪಾಲಾಯಿತು. ಇನ್ನು ನಿಮ್ಮಿಷ್ಟ, ಎಲ್ಲರೂ ಚೆನ್ನಾಗಿದ್ರೆ ಸಾಕು. ಹಾಗಂತ ಹೇಳಿ ಮನಸ್ಸೊಳಗಡೆ ನಾಳೆ 2 ಪಟ್ಟು ಹೆಚ್ಚಾಗಿ ವಸೂಲಿ ಮಾಡ್ತೀನಿ ಅಂತ ಅಂದ್ಕೊಂಡ್ಲು. ಎಲ್ರೂ ಸಂತೋಷವಾಗಿ ನಗುತ್ತಾ ಖಾರವಾಗಿರುವ ಆ ಆಹಾರನ ಕಷ್ಟಪಟ್ಟು ತಿಂದು ಮುಗಿಸಿದ್ರು. ಊಟ ಮಾಡಿ ಮುಗಿದ್ಮೇಲೆ ಎಲ್ರಿಗೂ ಖಾರ ಕಡಿಮೆ ಆಗೋದಕ್ಕೋಸ್ಕರ ಚಿಚ್ಚು ಬೆಲ್ಲ ತಿನ್ನಕ್ಕೆ ಕೊಟ್ಲು. ಹೇಗೋ ಆ ದಿನ ಸಂಜೆ ಸಮಯ ಬಿಸಿ ಬಿಸಿಯಾಗಿ ಅಡಿಗೆ ಮಾಡಿಕೊಟ್ಟ ಚಿಚ್ಚುನ, ಮೀನ್ ಸಾರಿಲ್ಲ ಅಂದ್ರೂ ಕೂಡ ಬದನೆಕಾಯಿ ಸಾರನ್ನ ಕೂಡ ಚೆನ್ನಾಗಿ ಮಾಡಿರೋ ಚಿಚ್ಚುನ ಹೊಗಳಿದ್ರು. ಆವಾಗ ನಿಜವಾಗ್ಲೂ ಅಲ್ಲಿದ್ದ ಮೀನುಗಳನ್ನ ನೋಡಿ ಚಿನ್ನುಕಾಗೆ, ನಾಳೆ ಇದ್ರಲ್ಲಿ ಐಸ್ ಫ್ರೂಟ್ ಮಾಡ್ತೀಯ ಅಮ್ಮ? ಹಾಗಂತ ಕೇಳಿದಾಗ ಎಲ್ರು ಜೋರಾಗಿ ನಗಾಡಿದ್ರು. ಈ ಕಥೆಯಲ್ಲಿರುವ ನೀತಿ ಏನು ಅಂದ್ರೆ, ನಮ್ಮಿಂದ ಚಿಕ್ಕ ಚಿಕ್ಕ ತಪ್ಪುಗಳು ನಡೆದ್ರು ಕೂಡ ಅದರಲ್ಲಿ ಎಲ್ರೂ ಸಂತೋಷವಾಗಿದ್ರೆ ಅದು ಸರಿನೇ. ಪಕ್ಷಿಗಳ ಊರಿನಲ್ಲಿ ಈ ವರ್ಷ ಚಳಿ ತುಂಬಾನೇ ವಿಪರೀತವಾಗಿತ್ತು. ಸೂರ್ಯ ಹೊರಗಡೆ ಬಂದರೂ ಕೂಡ ಮಂಚಿನ ಮೋಡಗಳೆಲ್ಲ ಸೂರ್ಯನಿಗೆ ಅಡ್ಡಿ ಬಂದು ಕೂತ್ಕೊಂಡಿತ್ತು. ಮುಂಜಾನೆನೇ ಎದ್ದು ಕೆಲಸ ಮಾಡುವ ಪಕ್ಷಿಗಳು ಎಲ್ರೂ ಕೂಡ ಇವಾಗ ಯಾರೂ ಎದ್ದೇಳಲೇ ಇಲ್ಲ. ಮನೆಯಲ್ಲಿ ಬೆಡ್ಶೀಟ್ ಹಾಕೊಂಡು ನಿದ್ರೆ ಮಾಡ್ತಾ ಇದ್ರು. ಈ ಚಳಿಗೆ ಪಕ್ಷಿಗಳಿಗೆ ಸೋಮಾರಿತನ ಅನ್ನುವ ಒಂದು ರೋಗಾನು ಬಂದಿತ್ತು. ಈ ಕಡೆ ತುನಿಗುಬ್ಬಚ್ಚಿಯ ಮನೆ. ತುನಿ ಎಚ್ಚರಿಕೆಯಾಗಿದ್ಲು. ಆದ್ರೆ ಆ ಬೆಡ್ಶೀಟ್ನ ತೆಗೆದು ಹೊರಗಡೆ ಬರಕ್ಕಾಗ್ಲೇ ಇಲ್ಲ. ಅವಳ ಪಕ್ಕದಲ್ಲೇ ಅವಳ ಮಗಳು ಬುಜ್ಜಿ ಮಲಗಿ ನಿದ್ರೆ ಮಾಡ್ತಾ ಇದ್ಲು. ಆವಾಗ ತುನಿಗುಬ್ಬಚ್ಚಿ ಮೆಲ್ಲೆ, ಹೊರಗಡೆ ಚಳಿ ಜಾಸ್ತಿ ಇದೆ, ಹೊರಗಡೆ ಹೋಗೋಕ್ಕೂ ಆಗಲ್ಲ,
ಎದ್ದು ಕೆಲಸ ಮಾಡೋಕ್ಕೂ ಆಗ್ತಾ ಇಲ್ಲ. ಇರೋದನ್ನು ತಿಂದು ಮಲಗಬೇಕಷ್ಟೆ. ಆವಾಗ ಬುಜ್ಜಿಗುಬ್ಬಚ್ಚಿ ಮೆಲ್ಲೆ, ಅಮ್ಮ ನನಗೆ ಹಸ್ವಾಗ್ತಾ ಇದೆ, ಎದ್ದೋಗಿ ಊಟ ಮಾಡೋಕ್ಕಾಗಲ್ಲ. ಆ ಊಟದ ತಟ್ಟೆ ನನ್ನ ಹತ್ರ ಬಂದರೆ ಚೆನ್ನಾಗಿರುತ್ತೆ ಅಲ್ವಾ? ಎದ್ದೇಳಮ್ಮ, ಮುಖನಾದ್ರೂ ತೊಳ್ಕೊ, ಹೊಲದಲ್ಲಿ ಕೆಲಸ ಇದೆ. ಅಮ್ಮ, ಚಿಚ್ಚು ಅತ್ತೆ ಹೇಳಿದ್ರು ಇವತ್ತು ತುಂಬ ಚಳಿ ಜಾಸ್ತಿ ಇರುತ್ತೆ ಅಂತೆ, ಹೊರಗಡೆ ಯಾರು ಹೋಗ್ಬಾರ್ದಂತೆ, ಕೆಲಸ ಮಾಡಬಾರ್ದಂತೆ, ಮನೆಯೊಳಗಡೆನೆ ಮಲ್ಕೊಂಡಿರೋದು ಒಳ್ಳೇದು ಅಂತ ಹೇಳಿದ್ರು. ಆ ಚಿಚ್ಚು ಹೇಳೋ ಮಾತೆಲ್ಲ ನಂಬು. ನಾನು ಏನು ಹೇಳಿದ್ರು ಕೇಳಬೇಡ. ನಿನಗೂ ಅವಳಿಗೂ ಸೋಮಾರಿತನ ಜಾಸ್ತಿ ಆಗಿದೆ. ಆವಾಗ ಪಕ್ಕದ ಮನೆಯಲ್ಲಿ ಚಿಚುಕಾಗೆ ಜೋರಾಗಿ ಕಿಚ್ಚಾಡ್ತಾ ಇದ್ಲು. ಆದರೆ ಅವಳು ಕಿಚ್ಚೋದಲ್ಲ, ಚಳಿಯಲ್ಲಿ ಏನು ಮಾತಾಡ್ದ ಅಂತ ಗೊತ್ತಿಲ್ದೇನೆ ಮಾತಾಡ್ತಾ ಇದ್ಲು. ಚಿನೋ ಚಿನೋ, ಆ ನೀರು ಬಿಂದಿಗೆಯಿಂದ ಸ್ವಲ್ಪ ನೀರು ತೆಗೆದುಕೊಡೋ, ಗಂಟ್ಲೆಲ್ಲ ಒಣಗೋಗ್ತಾ ಇದೆ. ಆವಾಗ ಚಿನ್ನು ಕಣ್ಬಿಟ್ಟು, ಅಮ್ಮ ಆ ನೀರು ಬಿಂದಿಗೆ ನಿನ್ನ ಹತ್ರನೇ ಇದೆ ಅಲ್ವಾ, ನೀನೇ ಅದರಿಂದ ನೀರು ತೆಗೆದು ಕುಡಿ. ಅಲ್ಲ ಕಣೋ, ಎದ್ದು ಬಂದರೆ ಚಳಿ ಜಾಸ್ತಿ ಆಗ್ತಾ ಇದೆ, ಅದಕ್ಕೆ ನಿನ್ನ ಹತ್ರ ಕೇಳ್ತಾ ಇರೋದು. ಅಮ್ಮ, ನಿನಗೆ ಮಾತ್ರ ಚಳಿನಾ? ನನಗೆ ಚಳಿ ಆಗಲ್ವಾ? ಬೇಕಾದರೆ ಕುಡಿ, ಇಲ್ಲಾಂದರೆ ಹಾಗೇನೆ ಮಲ್ಕೋ. ಏನೋ ಮಗ ನೀನು, ಹೆತ್ತ ತಾಯಿಗೆ ಕುಡಿಯೋಕ್ಕೆ ನೀರು ಕೂಡ ಕೊಡೋಕ್ಕಾಗಲ್ವ ನಿನ್ನಿಂದ? ನಿಂತರ ತನಮ್ಮ ನಾನು ಇರೋದು. ಪಕ್ಕದ ಮನೆಯಿಂದ ಚೋಟೆಗಿಳಿ ಕಿಟಕಿಯಿಂದ ತಾಯಿ ಮಗ ಇಬ್ರು ಜಗಳ ಮಾಡಿದನ ನೋಡಿ ನಗಾಡ್ತಿದ್ಲು. ಆದರೆ ಅವಳೂ ಹೊರಗಡೆ ಹೋಗ್ಲಿಲ್ಲ. ಬನು, ಚಿಚುಗೆ ದಾಹ ಆಗ್ತಾ ಇದೆ, ಹೋಗು ಅವಳಿಗೋಸ್ಕರ ಸ್ವಲ್ಪ ನೀರು ತೆಗೆದು ಕೊಟ್ಬಿಟ್ಬಾ. ಏನೋ ನೀರು ತೆಗೆದು ಕೊಡ್ಬೇಕಾ? ನನ್ನಿಂದಾಗಲ್ಲ. ಅಲ್ಲ ಅಮ್ಮ, ಚಿಚು ಅತ್ತೆಗೆ ದಾಹ ಅಂದರೆ ಅವ್ರು ಯಾಕೆ ನೀರು ಕುಡಿಬೇಕು? ಬಾಯಿ ಓಪನ್ ಮಾಡಿಬಿಟ್ಟು ಹಾಗೇನೆ ಮಲ್ಗ ಕೇಳೋ, ಮಂಚು ನೀರು ಹೇಗೋ ಬಾಯಲ್ಲಿ ಬಂದು ಬೀಳುತ್ತೆ ಅಲ್ವಾ? ಇದು ಒಳ್ಳೆ ಐಡಿಯಾನೇ ಕಣೋ. ಸರಿ, ಹಾಗಾದ್ರೆ ನಾನು ಅಡಿಗೆ ಮಾಡಲ್ಲ, ಮನೇಲೇನಿದೆಯೋ ಅದನ್ನೇ ತಿಂದು ಮಲ್ಗೋಣ. ಆ ದಿನ ಮಧ್ಯಾಹ್ನ 12 ಗಂಟೆ ಆಯಿತು. ಆದರೂ ಊರಲ್ಲಿ ಯಾರ ಮನೆಯಲ್ಲೂ ಅಡಿಗೆನೂ ನಡೆದಿಲ್ಲ, ಯಾರು ಎದ್ದು ಹೊರಗಡೆ ಬರಲೇ ಇಲ್ಲ. ಎಲ್ಲರೂ ಅವರವ್ರ ಪಾಡಿಗೆ ಸೋಮಾರಿತನದಿಂದ ಮನೆಯೊಳಗಡೆ ಮಲಗಿದ್ರು. ಆವಾಗ ಊರಿನ ಮುಖ್ಯಸ್ಥಳಾದ ಮಹಿಹದ್ದು ಎದ್ದೇಳ್ತು. ಅದಕ್ಕೆ ತುಂಬಾನು ಕೋಪ ಬಂತು. ತಕ್ಷಣ ಊರಿನ ಮಧ್ಯದಲ್ಲಿ ಒಂದು ಬಂಡೆ ಮೇಲೆ ನಿಂತ್ಕೊಂಡು, ಏನಿದೋ, ಯಾರು ಎದ್ದು ಹೊರಗಡೆ ಬರ್ತಾ ಇಲ್ಲ, ಎಲ್ರೂ ಏನು ಮಾಡ್ತಾ ಇದ್ದೀರಾ? ಜೀವಂತವಾಗಿದ್ದೀರೋ ಸತ್ತೋದ್ರೋ? ಮರ್ಯಾದೆಯಾಗಿ ಹೇಳ್ತಾ ಇದ್ದೀನಿ, ಎಲ್ರೂ ಎದ್ದು ಹೊರಗಡೆ ಬನ್ನಿ. ಹಾಗಂತ ಮಹಿಹದ್ದು ಜೋರಾಗಿ ಹೇಳಿದಾಗ ತುನಿ, ಬುಚ್ಚಿ, ಚಿನ್ನು, ಚಿಚು, ಚೋಟು, ಬನ್ನು ಎಲ್ರೂ ಒಂದೊಂದು ಕಂಬ್ಳಿನ ಹೊದ್ಕೊಂಡು ಮಹಿಹದಿನ ಪಕ್ಕದಲ್ಲಿ ಬಂದು ನಿಂತ್ಕೊಂಡ್ರು. ಆವಾಗ ಚಿಚುಕಾಗೆ, ಏನ್ ಮಹಿಯವ್ರೆ, ಯಾಕಿಷ್ಟು ಜೋರಾಗಿ ಕಿರ್ಚಿ ನನ್ನ ನಿದ್ರೆನ ಹಾಳು ಮಾಡಿದ್ರಿ? ಏನೋ ನಿದ್ರೆನಾ? ಚಿಚೋ, ಗಂಟೆ 12. ಏನೋ ಒಲೆ ಕಚ್ಚಿ ಅಡುಗೆ ಮಾಡ್ತಿಲ್ಲ, ಹೊಲ ಕೆಲ್ಸಕ್ಕೆ ಹೋಗ್ತಾ ಇಲ್ಲ, ನಿಮ್ಮೆಲ್ರಿಗೆ ಏನಾದರೂ ರೋಗ ಬಂದಿದ್ಯಾ? ಇಲ್ಲ ಮಹಿಯವ್ರೆ, ಚಳಿ ತುಂಬ ಹೆಚ್ಚಾಗಿತ್ತು ಅಲ್ವಾ, ಚಳಿಗೆ ಎದ್ದೇಳಕ್ಕೂ ಕೂಡ ಆಗ್ತಾ ಇಲ್ಲ. ಹೌದೌದು, ನನ್ನಿಂದ ರೆಕ್ಕೆಗಳನ್ನ ಕೂಡ ಅಲ್ಲಾಡ್ಸಕ್ಕಂತೂ ಆಗಲೇ ಇಲ್ಲ. ನಮ್ಮೂರಿಗೆ ಇವತ್ತು ಸೋಮಾರಿ ಊರು ಅಂತ ಹೆಸರಿಡಿ. ಇವತ್ತು ಯಾರು ಏನು ಕೆಲಸ ಮಾಡಬಾರ್ದು. ಕೆಲಸ ಮಾಡ್ತಿದ್ರೆ ಊಟಕ್ಕೆ ಏನು ಮಾಡೋದು ಚಿಚು? ಅದಕ್ಕೆ ನನ್ನ ಹತ್ರ ಒಂದು ಐಡಿಯಾ ಇದೆ. ನಾವೆಲ್ಲರೂ ಸರಿ ಇಲ್ಲೇ ಗುಂಪಾಗಿ ಕೂತ್ಕೊಂಡು ನಮ್ಮ ಮನೇಲಿ ಏನಾದರೂ ಹಳೆದು ಮಿಗ್ಲಿರುತ್ತೆ ಅಲ್ವಾ, ಅದನ್ನು ತಗೊಂಡು ಬಂದು ಎಲ್ಲರೂ ತಿನ್ನೋಣ. ನೀನು ಹೇಳೋದು ಸರಿ, ಆದರೆ ಎಲ್ಲರೂ ಸೋಮಾರಿತನದಿಂದ ಇದ್ದೀವಿ, ಅಡುಗೆ ಏನು ಮಾಡಿರಲ್ಲ ಅಲ್ವಾ? ಇಲ್ಲ ಇಲ್ಲ, ನೆನ್ನೆ ಮೊನ್ನೆ ಮಾಡಿದೇನಾದರೂ ಮಿಗ್ಲಿರುತ್ತೆ ಅಲ್ವಾ, ಅದನ್ನೇ ತಗೊಂಡು ಬಂದು ಕೂತ್ಕೊಂಡು ತಿನ್ಬೋದು ಅಷ್ಟೇ. ಆ ಐಡಿಯಾ ಎಲ್ರಿಗೂ ಸರಿ ಅಂತಾನೇ ಅನ್ನಿಸ್ತು. ಆದ್ರಿಂದ ಎಲ್ಲರೂ ಮನೆಯಲ್ಲಿ ಏನೇನು ಮಿಗ್ಲಿದೆಯೋ ಎಲ್ಲನೂ ತಗೊಂಡು ಮರದ ಹತ್ತಿರ ಬಂದರು. ನಾನು ನೆನ್ನೆ ಮಾಡಿದ ರೊಟ್ಟಿ ತಗೊಂಡು ಬಂದಿದ್ದೀನಿ, ನಾನು ಮೊನ್ನೆದು ಹಣ್ಣು ತಗೊಂಡು ಬಂದಿದ್ದೀನಿ, ನಾನು ಒಣಗಿದ ಮೀನನ್ನ ತಗೊಂಡು ಬಂದಿದ್ದೀನಿ. ಎಲ್ಲರೂ ಚಿಚುನ ನೋಡಿದ್ರು. ಚಿಚು ಕೈಯಲ್ಲಿ ಏನೂ ಇಲ್ಲ. ಏನ್ ಚಿಚು, ನೀನೇನು ತಗೊಂಡು ಬರಲಿಲ್ವಾ? ಆವಾಗ ಚಿಚು, ಈ ಥರ ಕೂತ್ಕೊಂಡು ಊಟ ಮಾಡೋಣ ಅನ್ನುವ ಐಡಿಯಾ ಕೊಟ್ಟಿದ್ದು ನಾನು ತಾನೇ, ಅದೇ ನನ್ನ ಕಾಂಟ್ರಿಬ್ಯೂಷನ್. ಊಟ ಮಾಡುವಾಗ ನಿಮಗೆ ಒಳ್ಳೆ ಒಳ್ಳೆ ಕತೆಗಳನ್ನ ಹೇಳ್ತೀನಿ, ಅದು ಸಾಕಾಗಲ್ವಾ? ನೀನು ಕತೆ ಹೇಳಿ ಯಾರು ಕೇಳೋದು? ಸರಿ ಬನ್ನಿ ಕೂತ್ಕೊಳ್ಳಿ, ಊಟ ಮಾಡೋಣ. ಹಾಗೆ ಎಲ್ಲರೂ ಕೂಡ ತಣ್ಣಗಿರುವ ರೊಟ್ಟಿಗಳನ್ನು, ಒಣಗಿದ ಮೀನನ್ನು ತಗೊಂಡು ತಿನ್ನಕ್ಕೆ ಶುರು ಮಾಡಿದ್ರು. ಅಯ್ಯೋ, ಈ ರೊಟ್ಟಿ ಕಲ್ಲು ಥರ ಇದೆ, ನನಗಿದು ಬೇಡ, ಬಿಸಿ ಬಿಸಿಯಾಗಿ ನನಗೆ ಬೇರೆ ಏನಾದರೂ ಬೇಕು. ಹೌದು, ಈ ಹಣ್ಣು ತಿಂದರೆ ನನಗೆ ತುಂಬ ಕೋಲ್ಡ್ ಆಗುತ್ತೆ. ಮಕ್ಕಳು ಗಲಾಟೆ ಮಾಡಿದ್ರು. ದೊಡ್ಡವ್ರಿಗೂ ಕೂಡ ತಣ್ಣಗಿರುವ ಆಹಾರ ತಿನ್ನೋದ್ರಲ್ಲಿ ಇಷ್ಟ ಇತ್ತಿಲ್ಲ. ನಿಜಾನೇ, ಮಕ್ಳಿಗೆ ಮಾತ್ರ ಇಷ್ಟ ಇಲ್ವಾ? ಈ ತಣ್ಣಗಿರೋ ಊಟ ಮಾಡೋದಕ್ಕಿಂತ ಸುಮ್ಮನೆ ಬಿದ್ಕೊಳ್ಬೋದು ಅಷ್ಟೇ. ಹೌದು, ಆದರೆ ಬಿಸಿ ಬಿಸಿಯಾಗಿ ಅಡಿಗೆ ಮಾಡೋಕ್ಕೆ ಇಲ್ಲಿ ಯಾರಿದ್ದಾರೆ ಹೇಳು? ಆವಾಗಲೇ ಕುಹುಬಾತು ಸೈಕಲಲ್ಲಿ ಆ ಕಡೆ ಬರ್ತಾ ಇತ್ತು. ಸೈಕಲಲ್ಲಿ ಹಿಂದೆ ಒಂದು ಬಾಕ್ಸ್ ಇಟ್ಕೊಂಡಿದ್ಲು. ಕುಹುಬಾತು ಜೋರಾಗಿ ಎಲ್ಲರ ಕಿವಿಯಲ್ಲಿ ಬೀಳೋ ಥರ, ಸೂಪು ಸೂಪು, ಬಿಸಿ ಬಿಸಿ ಸೂಪು, ಟೊಮೆಟೊ ಸೂಪು, ಮಶ್ರೂಮ್ ಸೂಪು, ಕಪ್ಪಿಗೆ 10 ರೂಪಾಯಿ ಮಾತ್ರ, ಬನ್ನಿ ಬನ್ನಿ ತಗೊಳ್ಳಿ. ಹಾಗಂತ ಕುಹುಬಾತು ಹೇಳ್ತಾ ಬರ್ತಾ ಇದ್ದಾಗ
ಅದನ್ನು ಕೇಳಿದ ಪಕ್ಷಿಗಳಿಗೆ ಎಲ್ರಿಗೂ ಕೂಡ ಜೀವ ಬಂದ ಹಾಗೆ ಇತ್ತು. ಬಿಸಿ ಬಿಸಿನ ಆಹಾ ಹೊಗೆ ಬರ್ತಾ ಇದೆ. ಕುಹು ಇಲ್ಲಿಗ್ ಬಾ, ನನ್ಗೊಂದು ಸೂಪ್ ಕೊಡು. ಕುಹು ತಕ್ಷಣ ಎಲ್ಲರ ಹತ್ರನೂ ಬಂದ್ಲು. ಅಮ್ಮಯ್ಯ ಕುಹು, ಈ ಚಳಿಯಲ್ಲಿ ನೀನ್ ಹೇಗೆ ಅಡಿಗೆ ಮಾಡ್ದೆ? ಚಳಿನಾ? ಏನ್ ಚಳಿ? ನನಗೆ ಚಳಿನೇ ಇಲ್ವಲ್ಲ. ಬೆಳಿಗ್ಗೆದ್ದು ವ್ಯಾಯಾಮ ಮಾಡಿದೆ, ಆಮೇಲೆ ಅಡಿಗೆ ಮಾಡಿದೆ, ಚಳಿ ಎಲ್ಲ ಹೊರಟೋಯ್ತು. ಇವಾಗ ಬೆವರ್ತಾ ಇದೆ, ಬಿಸಿ ಬಿಸಿ ಸೂಪ್ ಇದೆ, ಎಲ್ರೂ ಕುಡೀರಿ, ಆವಾಗ ನಿಮ್ಗೂ ಕೂಡ ಚಳಿ ಎಲ್ಲಾನು ಹೋಗ್ಬಿಡುತ್ತೆ. ಚಿಚುಕಾಗಿ ಸೂಪ್ ಕುಡ್ದು, ಆಹಾ ಕುಹೋ, ನಿನ್ನ ಈ ಸೂಪ್ಗೆ ನನ್ನ ಆಸ್ತಿನೆಲ್ಲ ನಿನ್ನ ಹೆಸರಲ್ಲಿ ಬರ್ದಿಡ್ಬೇಕು. ಆದ್ರೆ ಅದ್ಯಾಕೆ, ಕಪ್ಪಿಗೆ 10 ರೂಪಾಯಿ ತಾನೆ, ಅದನ್ನೇ ಕೊಡ್ತೀನಿ. ಈ ಸೂಪ್ ಕುಡಿದು ನನಗೆ ಪ್ರಾಣ ಬಂತು. ಇದರಲ್ಲಿ ಶೀತ ಹೋಗಕ್ಕೆ ಎಲ್ಲಾನು ಹಾಕಿದ್ದೀನಿ. ಇದನ್ನ ಕುಡಿದ್ರೆ ನಿಮ್ ಯಾರಿಗೂ ಚಳಿಗೂ ಗೊತ್ತಾಗಲ್ಲ. ಹಾಗೆ ಎಲ್ರೂ ಕುಹು ಕೊಟ್ಟ ಸೂಪನ್ನ ತಗೊಂಡು ಕುಡಿದ್ರು. ಬಿಸಿ ಬಿಸಿಯಾಗಿ ಸೂಪ್ ಕುಡಿದಿದ್ದು ಅವ್ರೆಲ್ರಿಗೂ ಕೂಡ ತುಂಬಾನೇ ಸಂತೋಷವಾಗಿತ್ತು. ಅಮ್ಮಯ್ಯ ಹೊಟ್ಟೆ ತುಂಬ್ತು, ಇನ್ನು ಹೋಗಿ ನಿದ್ರೆ ಮಾಡ್ಬೋದು. ಕುಹು, ನಾಳೆನೂ ಸೂಪ್ ತಗೊಂಡ್ ಬಾ. ಎಲ್ಲಿಗೋಗೋದು ಚಿಚು? ಹೀಗೆ ಸೂಪ್ ಕುಡಿಯೋದು ಹೋಗಿ ಮಲ್ಗೋದಾ? ಅದೆಲ್ಲ ಆಗಲ್ಲ. ನಾವೆಲ್ರೂ ಕುಹು ತರ ನೋಡಿ ತುಂಬಾನೇ ಚುರುಕಾಗಿರ್ಬೇಕು. ಅದಕ್ಕೆ ಏನ್ ಮಾಡೋದತ್ತೆ? ಕೆಲ್ಸ ಮಾಡ್ಬೇಕಾ? ಕೆಲ್ಸ ಏನು ಬೇಡ, ಆಟಾಡೋಣ. ಇವತ್ತು ಒಲಿಂಪಿಕ್ಸ್ ಆಟ. ಒಲಿಂಪಿಕ್ಸಾ ಅಂದ್ರೆ ಓಡೋದಾ? ನನ್ನಿಂದಾಗಲ್ಲ. ಓಡೋದಲ್ಲ ಚಿಚೋ, ಒಲಿಂಪಿಕ್ಸಲ್ಲಿ ಓಡ್ತಾರೆ. ನಾವಿಲ್ಲಿ ಚಿಕ್ಕ ಚಿಕ್ಕ ಆಟಾಡೋಣ. ಹಾಡು ಹಾಡೋದು, ಒಂದು ಕಾಲಲ್ಲಿ ನಿಂತ್ಕೊಂಡು ಗೇಮ್ ಆಡೋದು. ಯಾರು ಗೆಲ್ತಾರೋ ಅವ್ರಿಗೆ ನಾನೊಂದು ಗಿಫ್ಟನ್ನು ಕೊಡ್ತೀನಿ. ಗಿಫ್ಟಾ? ಹಾಗಾದ್ರೆ ಸರಿ. ಹೌದು, ಏನು ಗಿಫ್ಟು? ಕುಹು ಹತ್ರ ಒಂದು ಕಪ್ಪು ಸೂಪ್ ತಗೊಂಡು ಕೊಡ್ತೀನಿ. ಹಾಗಂತ ಹೇಳಿದ್ರಿಂದ ಪಕ್ಷಿಗಳು ಸರಿ ಅಂತ ಆಟಾಡಕ್ಕೆ ಓಕೆ ಅಂತ ಹೇಳಿದ್ರು. ಮೊದಲನೇ ಗೇಮ್, ಒಂದು ಕಾಲಲ್ಲಿ ನಿಂತ್ಕೊಳ್ಬೇಕು. ಎಲ್ರೂ ಒಂದು ಕಾಲಲ್ಲಿ ನಿಂತ್ಕೊಂಡ್ರು. ಆವಾಗ ಚಿಚುಕಾಗಿ ಒಂದು ಕಾಲಲ್ಲಿ ನಿಂತ್ಕೊಂಡು ಇನ್ನೊಂದು ಕಾಲನ್ನ ಮಾತ್ರ ಟುನಿ ಮೇಲೆ ಇಟ್ಟು ಸಪೋರ್ಟ್ ಆಗಿ ನಿಂತ್ಕೊಂಡಿದ್ಲು. ಏ ಚಿಚು, ಏನು ಕಳ್ಳಾಟ ಆಡ್ತಾ ಇದೆಯಾ? ನಾನು ಕಳ್ಳಾಟ ಆಡ್ತಿಲ್ಲ. ಒಂದು ಕಾಲು ಕೆಳಗಡೆ ಇಟ್ಕೊಂಡಿದ್ದೀನಿ, ಇನ್ನೊಂದು ಕಾಲು ನಿನ್ ಮೇಲೆ ಇಟ್ಕೊಂಡಿದ್ದೀನಿ. ಎಲ್ರೂ ನಗಾಡಿದ್ರು. ಆ ಗೇಮಲ್ಲಿ ಗೆದ್ದಿದ್ದು ಚೋಟು. ಆಮೇಲೆ ಎರಡನೇದು ಅಂತಾಕ್ಷರಿ, ಹಾಡು ಹಾಡಬೇಕು. ಯಾರಿಗೂ ಗಂಟ್ಲು ಸರಿ ಇತ್ತಿಲ್ಲ, ಆದ್ರೂ ಕೂಡ ಹೇಗೋ ಕಷ್ಟಪಟ್ಟು ಹಾಡು ಹಾಡಕ್ಕೆ ಶುರು ಮಾಡಿದ್ರು. ಚಳಿ ಚಳಿ ತಾಳಿನೋ ಈ ಚಳಿಯ ಆಹಾ. ಆವಾಗ ಚಿನ್ನು ದುಮ್ ತಕ್ಕರ ದುಮ್ ತತ್ತ ದುಮ್ ತಕ್ಕರ ದುಮ್ ತತ್ತ ದುಮ್ ತಕ್ಕರ ದುಮ್ ತತ್ತ, ಈ ಚಳಿಗೆ ಸೂಪ್ ಕುಡ್ದು ಬಿಸಿಯಾಗಿದೆ ಹಾಗಂತ ಹೇಳಿ ಎಲ್ರೂ ಹಾಡು ಹಾಡ್ತಾ ಇದ್ರು. ಅದರಲ್ಲಿ ಅವ್ರಿಗೆ ಉತ್ಸಾಹ ಬಂತು, ಮೈಯೆಲ್ಲ ಬಿಸಿಯಾಯಿತು. ಸಂಜೆ ಸಮಯಕ್ಕೆ ಅವ್ರೆಲ್ಲರಿಗೂ ಸೋಮಾರಿತನನೂ ಹೋಯ್ತು. ಅಮ್ಮಯ್ಯ, ಇವಾಗ ಸ್ವಲ್ಪ ಚುರುಕುತನ ಬಂದಿದೆ. ಮನೆಗೋಗಿ ಎಲ್ಲ ಕೆಲಸನೂ ಮಾಡಬೇಕು. ಹೌದೌದು, ಇನ್ಮುಂದೆ ಯಾರೂ ಸೋಮಾರಿಯಾಗಿ ಇರಬಾರ್ದು. ಬಿಸಿ ಬಿಸಿ ಬಜ್ಜಿ ಮಾಡ್ಕೊಳ್ಬೇಕು. ಅತ್ತೆ, ನನಗೂ ಬಜ್ಜಿ ಕೊಡಿ. ಬಂದು ಹಿಟ್ಟನ್ನು ಬೆರೆಸಿಕೊಡು, ಬಜ್ಜಿ ಕೊಡ್ತೀನಿ. ಸೋಮಾರಿಯಾಗಿರೋರಿಗೆ ನಾನು ಬಜ್ಜಿ ಅಂತ ಕೊಡಲ್ಲ. ಪರವಾಗಿಲ್ವೇ? ಚಿಚುನೇ ಈ ರೀತಿ ಹೇಳ್ತಾ ಇದ್ದಾಳೆ ಅಂದರೆ ನಿಜವಾಗ್ಲೂ ಎಲ್ಲರೂ ಚುರುಕಾಗಿರ್ಬೇಕು. ಬನ್ನಿ, ಎಲ್ರೂ ಹೋಗಿ ಬಿಸಿ ಬಿಸಿಯಾಗಿ ಅಡಿಗೆ ಮಾಡೋಣ. ಹೀಗೆ ಎಲ್ಲರೂ ಚುರುಕಾಗಿದ್ರೇನೆ ಚೆನ್ನಾಗಿರೋದು. ಕುಹು ಹೇಳಿದು ಕೇಳ್ತಲ್ವಾ? ಎಲ್ಲರೂ ಕೆಲಸ ಮಾಡಿ ವ್ಯಾಯಾಮ ಮಾಡಿ, ಆವಾಗ ಚಳಿ ಗೊತ್ತಾಗಲ್ಲ, ಎಲ್ಲರೂ ಬೆಚ್ಚಗಿರ್ಬೋದು. ಹಾಗೆ ಆ ದಿನ ರಾತ್ರಿ ಎಲ್ಲರೂ ಮನೆಗೆ ಹೋಗಿ ಬಿಸಿ ಬಿಸಿಯಾಗಿ ಅಡಿಗೆ ಮಾಡಿ ಊಟ ಮಾಡಿ ಮಲ್ಗೆ ನಿದ್ರೆ ಮಾಡಿದ್ರು. ಮರುದಿನ ಬೆಳಗ್ಗೆ ಕೋಳಿ ಕೂಗುವಾಗ್ಲೇ ಎಲ್ಲ ಪಕ್ಷಿಗಳು ಕೂಡ ಎದ್ರು. ಅದರಲ್ಲೂ ಎಲ್ಲರಿಗಿಂತ ಮೊದಲು ಚಿಚುಕಾಗಿ ಎದ್ದು ಹೊರಗಡೆ ಬಂದು, ಇನ್ನೂ ಸೋಮಾರಿತನ ಇಲ್ಲ, ಕೆಲ್ಸನೇ ಕೆಲಸ ಹಾಗಂತ ಅಂದ್ಕೊಂಡು ಆ ದಿನ ಪಕ್ಷಿಗಳೆಲ್ಲರೂ ಯಾವಾಗ್ಲೂ ಥರ ಅವ್ರವ್ರ ಕೆಲಸ ಮಾಡ್ಕೊಳ್ತಾ ಇದ್ರು.